ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಗುರುದ್ವಾರದ ಅಮೃತಕುಂಡ ಹಾಗೂ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಥ್ರೆಟ್ ಮೇಲ್ ಬಂದಿದೆ. ಒಂದ್ ಕಡೆನಲ್ಲಿ ಆ ಮೇಲ್ನ ಸಾರಾಂಶವನ್ನು ನೀವು ಗಮನಿಸ್ತಾ ಇದ್ದೀರಾ. ಐತಿಹಾಸಿಕ ಗುರುದ್ವಾರದ ಸುತ್ತಮುತ್ತ ಈಗ ಆತಂಕದ ವಾತಾವರಣ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನ ದಳ ಎಲ್ಲರೂ ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇತ್ತೀಚೆಗಂತೂ ಈ ಥರ ಯಾರದೋ ಹೆಸರಲ್ಲಿ ಇನ್ಯಾರೋ ವ್ಯಕ್ತಿಗಳು ಇನ್ನೇನೋ ಕಾರ್ಯಸಾಧನೆಗೆ ಅಂತ ಹೇಳಿ ಬೆದರಿಕೆ ಹಾಕುವಂತಹ ಪ್ರಕರಣಗಳು ನಡೀತಾ ಇದೆ. ಈಗಿದು ಹುಸಿ ಬಾಂಬ್ ಬೆದರಿಕೆನ ಅಥವಾ ನಿಜವಾಗ್ಲೂ ಆ ಥರದ್ದು ಏನಾದರೂ ಆಗೈತಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಆದರೆ ಆತಂಕದ ವಾತಾವರಣ ಅಂತೂ ಬೀದರ್ನ ಗುರುದ್ವಾರದಲ್ಲಿ ನಿರ್ಮಾಣ ಆಗಿದೆ. ಬೀದರ್ ಗುರುದ್ವಾರಕ್ಕೆ ಒಂದು ಥ್ರೆಟ್ ಮೇಲ್ ಬಂದಿದ್ದು, ಇಲ್ಲಿ RDX ಇಟ್ಟಿದ್ದಾರೆ ಅಂತ. ಅರ್ಲಿ ಮಾರ್ನಿಂಗ್ 3:45 ಮೇಲ್ ಅದು ನಮ್ಮ ಆಫೀಸ್ಗೆ ರಿಸೀವ್ ಆಗಿತ್ತು. ಬಟ್ ನಮ್ಮದು ಆಫೀಸ್ ಕ್ಲೋಸ್ ಆಗಿತ್ತು ಅವಾಗ. 9:30 ನಮ್ಮದು ಕ್ಲರ್ಕ್ ಬಂದು ಅದು ಮೇಲ್ ನೋಡಿದ್ದಾರೆ. ನೋಡಿ ಅವರು ಪ್ರಿಂಟ್ ತೆಗೆದು ಮ್ಯಾನೇಜರ್ ಟೇಬಲ್ನಲ್ಲಿ ಇಟ್ಬಿಟ್ಟಿದ್ರು. ಮ್ಯಾನೇಜರ್ ಅವರು ಸ್ವಲ್ಪ ಬೇರೆ ಕೆಲಸನಾಗಿ ಬ್ಯುಸಿ ಇದ್ದರು. ಅವರು ಹೊರಗೆ ಸಲುವಾಗಿ ಅವರು 3 ಗಂಟೆ ಆಫೀಸ್ ಬಂದು ನೋಡಿದ್ದಾರೆ. ನೋಡಿದ ತಕ್ಷಣ ಅವ್ರು ನಮ್ಮ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದರು, ನಮ್ಮ ಅಧ್ಯಕ್ಷಕ್ಕೆ ಇನ್ಫಾರ್ಮ್ ಮಾಡಿದರು, ನನಗೆ ಇನ್ಫಾರ್ಮ್ ಮಾಡಿದರು. ಇಮಿಡಿಯೇಟಾಗಿ ನಾವು SP ಸರ್ದು ಆಫಿಷಿಯಲ್ ನಂಬರ್ಗೆ ಕಾಲ್ ಮಾಡಿದ್ವಿ ಮತ್ತು CPI ನ್ಯೂಟೌನ್ಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಸರ್ ಈ ಥರ ಮೇಲ್ ಆಗಿದೆ. ಅವರು SP ಸರ್ ನಮಗೆ ತಕ್ಷಣ ಫೋನ್ ಮಾಡಿದರು, ಅದು ಮೇಲ್ ಕಳಿಸಿ ನಮಗೆ ಅಂತ. ಅವ್ರು ಮೇಲ್ ಅವರಿಗೆ ರಿಟರ್ನ್ ಹಾಕಿ ಕಳಿಸಿದ್ರೆ ಹಾರ್ಡ್ಲಿ ವಿದಿನ್ 7 to 10 ಮಿನಿಟ್ಸ್ ಅವ್ರು ಇಲ್ಲಿ ಬಂದುಬಿಟ್ಟಿದ್ರು ಗುರುದ್ವಾರ. ಮತ್ತು ಬಾಂಬ್ ಸ್ಕ್ವಾಡು ಮತ್ತು ಡಾಗ್ ಸ್ಕ್ವಾಡು ಮತ್ತು CPI ಎಡಿಷನಲ್ SP ಮತ್ತು PSIಗಳು ಎಲ್ಲರೂ ಒಂದು 10 ಮಿನಿಟ್ಸ್ನಲ್ಲಿ ಇಲ್ಲಿ ಇಮಿಡಿಯೇಟಾಗಿ ಬಂದುಬಿಟ್ಟಿದ್ರು. ಇದಕ್ಕೆ ನಮಗೆ ಭಾಳ ಖುಷಿ. ನಮಗೆ ಈ ಮೇಲ್ ಸಿಕ್ಕ ಕೂಡಲೇ ನಾವು ಇನ್ಫಾರ್ಮ್ ಮಾಡಿದ್ವಿ ಸ್ಥಳೀಯ ಭದ್ರತಾ ಸಿಬ್ಬಂದಿಗಳಿಗೆ. 10 ನಿಮಿಷಕ್ಕೆ ಅವರು ಬಂದರು ಅನ್ನೋದನ್ನು ಹೇಳ್ತಾ ಇದ್ರು. ಬಟ್ ಪದೇ ಪದೇ ಇಂಥ ಥ್ರೆಟ್ ಮೇಲ್ಗಳು ವಿವಿಧ ಐತಿಹಾಸಿಕ ಸ್ಥಳಗಳನ್ನು ಕೇಂದ್ರೀಕರಿಸ್ಕೊಂಡು ಬರ್ತಾ ಇರೋದು ಆತಂಕ.